ನಾನು ಕೃಷ್ಣ ಬೈರೇಗೌಡ ಹೇಳಿದ್ರು, ನಾನು ಜನತಾ ಸಂದರ್ಶನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ. ಅದರಲ್ಲಿ ಹೆಚ್ಚಾಗಿ more than 50% of the applications ಅವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವು. Why? More than 50% of the applications ಜನ ಬಂದಿದ್ದವರು ರಾಜ್ಯ ತುಂಬಾ ಬಂದಿದ್ರು. ಸುಮಾರು 5,000 ಅಪ್ಲಿಕೇಶನ್ಗಳು ಬಂದಿತ್ತು. ಆ ಅಪ್ಲಿಕೇಶನ್ಗಳಲ್ಲಿ more than 50% of the applications ರೆವಿನ್ಯೂ ಇಲಾಖೆಗೆ, ಕಂದಾಯ ಇಲಾಖೆಗೆ ಸಂಬಂಧ. ಸುಮ್ಮನೆ ಬರ್ತಾರ ಜನ? ಸುಮ್ಮನೆ ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಅವ್ರು ತಂದಿದ್ದಂಥವು ತಹಸೀಲ್ದಾರ್ ಕಚೇರಿನಲ್ಲಿ, ಹಳ್ಳಿಗಳ ವಿಲೇಜ್ ಅಕೌಂಟೆಂಟ್ ಮಟ್ಟದಲ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ, ತಹಸೀಲ್ದಾರ್ ಮಟ್ಟದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ಮಟ್ಟದಲ್ಲಿ, ಡಿಸಿಗಳ ಮಟ್ಟದಲ್ಲಿ ಆಗ್ತಕ್ಕಂಥ ಅವ್ರು ಅಲ್ಲೇ ಬಗೆಹರಿಸ್ಬಿಟ್ರೆ ನಮ್ಮ ಹತ್ರ ಬರೋದು ಕಡಿಮೆ ಆಗ್ಬಿಡ್ತದೆ. ಹೆಚ್ಚು ಅರ್ಜಿಗಳು ಬರ್ತವೆ ಅಂತಂದ್ರೆ ಅಲ್ಲಿ ಸಮರ್ಪಕವಾಗಿ ಕೆಲಸ ನಡೀತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನ ನಾವು ಪಡ್ಕೋಬೇಕಾಗ್ತದೆ. ಆ ಭಾವನೆಯನ್ನ ಬಂದೇ ಬರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಜನರಿಗೆ, ಯಾರಿಗೆ ಚಪ್ಪಲಿ ಇಲ್ಲ, ಯಾವನಿಗೆ ಬಟ್ಟೆ ಸರಿಯಾಗಿ ಹಾಕಕ್ಕಾಗಲ್ಲ, ಯಾವನ ವಿದ್ಯಾವಂತ ಇರ್ತಾನೆ, ಅವ್ರ ಪರವಾಗಿ ನಮ್ಮ ಅನುಕಂಪನ ಪದ ಉಪಯೋಗಿಸಿದ್ರು ಸರಿ ಇಲ್ಲ ಅಂತ ಅನಿಸ್ತದೆ. ಅನುಕಂಪ ಅಂತ ಇರ್ಬೇಕಾದಂತ ಗತಿ, ಅನುಕಂಪ ತೋರಿಸ್ಬೇಕಾಗಿಲ್ಲ, ಕಾಳಜಿ ತೋರಿಸ್ಬೇಕು.